ಭೂಚಕ್ರ ಸುಳಿಯಲ್ಲಿ ಸಿಲುಕಿಕೊಳ್ತಾರ ಕೋಲಾರದ ಎಸಿ ಮೈತ್ರಿ. ಹಾಗಾದ್ರೆ ಈ ಕೆಎಸ್ ಅಧಿಕಾರಿ ಮೈತ್ರಿ ವಿರುದ್ಧ ಕೇಳಿ ಬಂದಿರುವ ಲ್ಯಾಂಡ್ ಮಾಫಿಯಾ ಅರ್ಥಾತ್ ಭೂ ಹಗರಣ ಆರೋಪ ನಿಜಾನ? ಹಾಗಾದ್ರೆ ಏನಿದು ಕೋಲಾರ ಎಸಿ ಮೈತ್ರಿ ವಿರುದ್ಧದ ಬಹುಕೋಟಿ ಲಂಚದ ಆರೋಪ? ಲಕ್ಷಾಂತರ ರೂಪಾಯಿ ಆರೋಪ ಅಲ್ಲ, ಬದಲಾಗಿ ಬಹುಕೋಟಿ ಲಂಚದ ಆರೋಪವೊಂದು ಕೇಳಿ ಬಂದಿದೆ. ಅದು ಕೂಡ ಭೂಚಕ್ರ ಸುಳಿಯಲ್ಲಿ ಸಿಲುಕಿಕೊಳ್ಳುವ ಒಂದು ಅತಿದೊಡ್ಡ ಹಗರಣ. ಕೆಎಸ್ ಅಧಿಕಾರಿ ಮೈತ್ರಿ ವಿರುದ್ಧ ಕೇಳಿ ಬಂದಿರುವ ಕೋಟ್ಯಾಂತರ ರೂಪಾಯಿ ಹಗರಣ. ಹಾಗಾದರೆ ಏನಿದು ಕೋಲಾರ ಎಸಿ ಮೈತ್ರಿ ವಿರುದ್ಧದ ಬಹುದೊಡ್ಡ ಆರೋಪ? ಹಿಂದಿನ ಜಿಲ್ಲಾಧಿಕಾರಿ ನೀಡಿದ್ದ ಆದೇಶದಿಂದ 4 ಎಸಿಗಳು ವಾಪಸ್ ಕಳುಹಿಸಿದ್ದ ಫೈಲ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇಕೆ? ಭೂಚಕ್ರ ಸುಳಿಯಲ್ಲಿ ಸಿಲುಕಿ ಹಾಕಿಕೊಳ್ತಾರ ಕೋಲಾರದ ಎಸಿ ಮೈತ್ರಿ ಎನ್ನುವಂಥ ಪ್ರಶ್ನೆಗಳಿದ್ದಾವೆ. ಹಾಗಾದರೆ ಆ ಭೂ ಹಗರಣದಲ್ಲಿ ಏನೇನಾಗಿದೆ? ಕೋಲಾರ ಎಸಿ ವಿರುದ್ಧ ಕೇಳಿ ಬಂದಿರೋ ಆರೋಪ ನಿಜಾನ? ಹಿಂದಿನ ಜಿಲ್ಲಾಧಿಕಾರಿ ನೀಡಿದ್ದ ಆದೇಶಿಸಿದ್ದನ್ನ ತಿರುಚಿದ್ರ ಹಾಗಾದರೆ ಮೈತ್ರಿ? ಈ ಹಿಂದೆ ಜಿಲ್ಲಾಧಿಕಾರಿ ಒಂದು ಆದೇಶವನ್ನು ಹೊರಡಿಸಿದ್ರೆ ಆ ಆದೇಶವನ್ನು ಮೈತ್ರಿ ಅವರು ತಿರುಚಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇದು ಭೂಚಕ್ರ ಸುಳಿ. ಈ ಸುಳಿಯಲ್ಲಿ ಸಿಕ್ಕಾಕೋತಾರ ಕೋಲಾರದ ಎಸಿ ಮೈತ್ರಿ ಎನ್ನುವಂತಹ ಪ್ರಶ್ನೆಗಳು. ಕೆಎಸ್ ಅಧಿಕಾರಿ ಮೈತ್ರಿ ವಿರುದ್ಧದ ಭೂ ಹಗರಣದ ಆರೋಪ. ಹಾಗಾದರೆ ಈ ಹಿಂದೆ ಇದ್ದಂತಹ ಡಿಸಿ ಅವರು ಹೊರಡಿಸಿದ್ದಂತಹ ಆದೇಶ, ಆ ಆದೇಶವನ್ನು ತಿರುಚುವಂತಹ ಅತಿ ರಿಸ್ಕಿನ ಕೆಲಸಕ್ಕೆ ಮೈತ್ರಿ ಅವರು ಕೈ ಹಾಕಿದ್ರ? ಆ ಆದೇಶವನ್ನು ತಿರುಚೋದು ಅದು ಸುಲಭದ ಮಾತಲ್ಲ, ಅತ್ಯಂತ ಸಾಮಾನ್ಯ ಕ್ರಿಯೆ ಅಲ್ಲ. ಆ ದೊಡ್ಡ ರಿಸ್ಕಿಗೆ ಕೈ ಹಾಕಿದ್ರ ಮೈತ್ರಿ ಎನ್ನುವಂತಹ ಪ್ರಶ್ನೆಗಳೆದಿದ್ದಾವೆ. ಹಾಗಾದ್ರೆ ಅವರ ವಿರುದ್ಧ ಕೇಳಿ ಬಂದಿರುವ ಆರೋಪ ಅದು ನಿಜಾನ? ಬ್ರೋಕರ್ಗಳ ಜೊತೆ ಕೈ ಜೋಡಿಸಿ ಎಸಿ ಹಾಗಾದ್ರೆ ಮಾಡಿದ್ರ ಕರ್ತವ್ಯ ಲೋಪದ ಕೆಲಸ ಅನ್ನೋ ಆರೋಪ. ಸರ್ಕಾರಿ ಜಾಗವನ್ನ ಖಾಸಗಿಯವರ ಪರ ಆದೇಶ ಮಾಡಿದ ಆರೋಪ ಅವರ ವಿರುದ್ಧ ಕೇಳಿ ಬಂದಿದೆ. ಕೋಲಾರದ ಚನ್ನಿಗರಾಯಪುರ ಗ್ರಾಮ ಸರ್ವೆ ನಂಬರ್ 6ರ ಜಮೀನದು, ಸರ್ವೆ ನಂಬರ್ 6ರ ಲ್ಯಾಂಡ್ ಅದು. ಕೋಲಾರ ಚೆನ್ನಿಗರಾಯಪುರ ಗ್ರಾಮ ಸರ್ಕಾರಿ ಜಾಗವನ್ನು ಖಾಸಗಿಯವರ ಪರ ಆದೇಶ ಹೊರಡಿಸಿದ್ರ? ಕೋಲಾರ ಚೆನ್ನಿಗರಾಯಪುರ ಗ್ರಾಮ ಸರ್ವೆ ನಂಬರ್ 6ರ ಲ್ಯಾಂಡು ಜಮೀನು 81 ಎಕರೆ ಜಾಗದಲ್ಲಿ ಯಾವುದೇ ವ್ಯವಸಾಯ ಮಾಡದಂತೆ ಆರ್ಡರ್ ಮಾಡಲಾಗಿದೆ. 1992ರಲ್ಲಿ ಅಂದಿನ ಕೋಲಾರ ಜಿಲ್ಲಾಧಿಕಾರಿಯಿಂದ ಆದೇಶ. ಚೆನ್ನಿಗರಾಯಪುರ ಸರ್ವೆ ನಂಬರ್ 6 ಫೈಲ್ ತಿರಸ್ಕರಿಸಿದ್ದ 4 ಎಸಿಗಳು, ಎಸಿ ಮಂಜುನಾಥ್, ಸೋಮಶೇಖರ್ ಸೇರಿ ಇನ್ನಿತರ ಎಸಿಗಳಿಂದ ತಿರಸ್ಕಾರ. ಹಾಲಿ ಎಸಿ ಮೈತ್ರಿ ನಕಲಿ ರೈತರಿಗೆ ಸರ್ಕಾರಿ ಜಾಗ ನೀಡಿದ ಆರೋಪ. ಬ್ರೋಕರ್ಗಳ ಜೊತೆ ಕೈ ಜೋಡಿಸಿ ಎಸಿ ಮಾಡಿದ್ರ ಕರ್ತವ್ಯ ಲೋಪ. ಸರ್ಕಾರಿ ಜಾಗವನ್ನು ಖಾಸಗಿಯವರ ಪರ ಆದೇಶ ಮಾಡಿದ ಆರೋಪ. ಒಟ್ಟಾರೆ ಈ ಗುರುತರ ಆರೋಪಕ್ಕೂ ಒಳಗಾಗಿರೋದು ಮೈತ್ರಿ. ಹಾಗಾದ್ರೆ ಈ ಆರೋಪ ನಿಜಾನ? ಕೋಲಾರ ಚೆನ್ನಿಗರಾಯಪುರ ಸರ್ವೆ ನಂಬರ್ 6ರ ಸರ್ಕಾರಿ ಜಾಗ ಅದು. ಹಾಗಾದರೆ ಈ ಎಸಿ ಮೈತ್ರಿಯ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪ, ಈ ಆರೋಪ ನಿಜಕ್ಕೂ ಸಾಬೀತಾದರೆ ಅತಿ ದೊಡ್ಡ ಘನಘೋರ ಅಪರಾಧ ಅಲ್ವಾ ಇದು? 81 ಎಕರೆ ಜಾಗದಲ್ಲಿ ಯಾವುದೇ ವ್ಯವಸಾಯ ಮಾಡದಂತೆ ಆರ್ಡರ್ ಮಾಡಲಾಗಿದೆ. 1992ರಲ್ಲಿ ಅಂದಿನ ಕೋಲಾರ ಜಿಲ್ಲಾಧಿಕಾರಿಯಿಂದ ಆದೇಶವೂ ಕೂಡ ಬಂದಿತ್ತು. ಚೆನ್ನಿಗರಾಯಪುರ ಸರ್ವೆ ನಂಬರ್ 6ರ ಫೈಲ್ ತಿರಸ್ಕರಿಸಿದ್ದ 4 ಎಸಿಗಳು, ಇನ್ನು ಎಸಿ ಮಂಜುನಾಥ್, ಸೋಮಶೇಖರ್ ಸೇರಿ ಇನ್ನಿತರ ಎಸಿಗಳಿಂದ ತಿರಸ್ಕಾರ ಆಗಿದೆಯಾ? ಹಾಲಿ ಎಸಿ ಮೈತ್ರಿ ನಕಲಿ ರೈತರಿಗೆ ಸರ್ಕಾರಿ ಜಾಗ ನೀಡಿದ ಆರೋಪ ಕೇಳಿಬಂದಿದೆ. ಹಾಗಾದರೆ ಈ ಅಲಿಗೇಷನ್ ಬಗ್ಗೆ ಈಗಾಗಲೇ ಅಧಿಕಾರಿ ವಲಯಗಳಲ್ಲಿ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ನಿಜಕ್ಕೂ ಈ ತರಹದ್ದೊಂದು ಪ್ರಮಾದ ಆಗಿದ್ದೇ ಆದಲ್ಲಿ ಅಥವಾ ಆಗಿರೋದು ಸಾಬೀತಾಗಿದ್ದಲ್ಲಿ ಇದು ನಿಜಕ್ಕೂ ಗಂಭೀರವಾದಂಥ ಆಫೆನ್ಸ್ ಆಗಿ ಮಾರ್ಪಡುತ್ತೆ. ಒಂದು ಆದೇಶವನ್ನು ತಿರುಚುವ ಹಾಗಿಲ್ಲ. ಈ ಹಿಂದೆ ಡಿಸಿಯಿಂದ ಅಧಿಕೃತವಾಗಿ ಹೊರಡಿಸಲ್ಪಟ್ಟ ಆದೇಶದ ಪ್ರತಿಯ ಸಾಲುಗಳನ್ನು ತಿರುಚಿ ಅದನ್ನು ತಮ್ಮ ಅನುಕೂಲಕ್ಕೆ ತಕ್ಕನ ಹಾಗೆ ಆದೇಶವನ್ನು ತಿರುಚುವ ಹಾಗಿಲ್ಲ. ಅದು ಅಕ್ಷಮ್ಯ ಎಂದು ಕರೆಸಿಕೊಳ್ಳುತ್ತೆ. ಹಾಗಾದರೆ ಮಾಡಿದಾರ ಅನ್ನೋ ಪ್ರಶ್ನೆಗಳೆದ್ದಿದ್ದಾವೆ. ಅವರ ವಿರುದ್ಧ ಕೇಳಿ ಬರ್ತಾ ಇರುವಂಥ ಆರೋಪವನ್ನು ಹೇಳ್ತಾ ಇದ್ದೀವಿ. ಹಾಗಾದರೆ ಏನಾಗಿದೆ? ಚೆನ್ನಿಗರಾಯಪುರ, ಕೋಲಾರದ ಚೆನ್ನಿಗರಾಯಪುರ ಸರ್ವೆ ನಂಬರ್ 6 ಸರ್ಕಾರಿ ಗುಂಡು ತೋಪು ಜಾಗ ಅದು. ಸರ್ಕಾರಿ ಗುಂಡು ತೋಪು ಜಾಗ, ಸರ್ಕಾರಿ ಜಾಗ ಎಂದು ಡಿಸಿ ಆದೇಶ ಮಾಡಿದ್ದನ್ನು ಖಾಸಗಿಯವರಿಗೆ ನೀಡಿದ್ರ? ಅದನ್ನು ಪರಭಾರೆ ಮಾಡಿಕೊಟ್ರ? ಎಸಿ ಡಾಕ್ಟರ್ ಮೈತ್ರಿ ಬಹುಕೋಟಿ ಲಂಚ ಪಡೆದಿರುವ ಗಂಭೀರ ಆರೋಪ. ಸರ್ಕಾರದ ಅಂಗಳ ತಲುಪಿರುವ ಚೆನ್ನಿಗರಾಯಪುರ ಜಮೀನು ವಿಚಾರ.
ಭೂ ಹಗರಣದ ಸುಳಿಯಲ್ಲಿ ಸಿಕ್ಕಾಕಿಕೊಳ್ತಾರ ಉಪ ವಿಭಾಗಾಧಿಕಾರಿ ಮೈತ್ರಿ. ಬೈರೇಗೌಡರ ಕಣ್ಣಳತೆಯಲ್ಲೇ ನಡೀತಾ ಬೃಹತ್ ಭೂ ಹಗರಣ. ತನಿಖೆ ಮಾಡಿಸಿ ಸತ್ಯ ಬಯಲು ಮಾಡ್ತೀರ ಕಂದಾಯ ಸಚಿವರೇ, ನೀವೇ ಉತ್ತರಿಸಬೇಕು. ಕೋಲಾರದ ಚೆನ್ನಿಗರಾಯಪುರದ ಸರ್ವೆ ನಂಬರ್ 6 ಅದೊಂದು ಸರ್ಕಾರಿ ಗುಂಡುತೋಪು ಜಾಗ. ಸರ್ಕಾರಿ ಜಾಗ ಎಂದು DC ಆದೇಶ ಮಾಡಿದ್ದನ್ನ ಖಾಸಗಿಯವರಿಗೆ ನೀಡೋದಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟರು? ಆ ತರಹದ್ದೊಂದು ಸ್ವತಂತ್ರವಾದ ಅಧಿಕಾರ ತಮಗಿದೆಯಾ? ನೀವು ಪ್ರಶ್ನಾತೀತರಲ್ಲ. ನಿಮ್ಮ ಮೇಲೊಂದು ಆರೋಪ ಕೇಳಿ ಬಂದಾಗ ಈ ತರಹದ್ದೊಂದು ಆರೋಪ ನಿಮ್ಮ ವಿರುದ್ಧ ಕೇಳಿ ಬಂದಿದೆ, ನಿಮ್ಮದೊಂದು ಕ್ಲಾರಿಟಿ ಬೇಕು ಅಂತ ಕೇಳುವುದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವತಂತ್ರ ಹಕ್ಕಿದೆ. ಹಾಗಾದರೆ ಆ ಕೆಲಸನ ಇವರು ಮಾಡಿದಾರ? ಸರ್ಕಾರಿ ಜಾಗದ ಆದೇಶ ಬಂದಿರತಕ್ಕಂಥ ಒಂದು ಲ್ಯಾಂಡಿನ ದಾಖಲೆ ಅದನ್ನು ಖಾಸಗಿಯವರಿಗೆ ಪರಭಾರೆ ಮಾಡಿಕೊಡೋದಕ್ಕೆ ಅಧಿಕಾರ ಯಾರು ಕೊಟ್ಟರು? ಈ ತರಹದ್ದೊಂದು ಪ್ರಶ್ನೆ ಎದ್ದಿದ್ದಾವೆ. ಇದು ಯಾವುದೋ ಒಂದು ಸಾಧಾರಣ ಅಧಿಕಾರಿಯ ವಿರುದ್ಧ ಅಲ್ಲ, ಎಸಿಯ ವಿರುದ್ಧವೇ ಈ ತರಹದ್ದೊಂದು ಅಲಿಗೇಷನ್, ಗುರುತರ ಆರೋಪ. ಸರ್ಕಾರಿ ಜಾಗ ಎಂದು DC ಆದೇಶ ಮಾಡಿದ್ದನ್ನು ಪ್ರೈವೇಟ್ ವ್ಯಕ್ತಿಗಳಿಗೆ ನೀಡಿದ್ರ? ಎಸಿ ಡಾಕ್ಟರ್ ಮೈತ್ರಿ ಬಹುಕೋಟಿ ಲಂಚ ಪಡೆದಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಸರ್ಕಾರದ ಅಂಗಳ ತಲುಪಿರುವ ಚೆನ್ನಿಗರಾಯಪುರ ಜಮೀನು ವಿಚಾರ, ಭೂ ಹಗರಣದ ಸುಳಿಯಲ್ಲಿ ಸಿಲುಕಿಕೊಳ್ತಾರ ಹಾಗಾದರೆ ಉಪ ವಿಭಾಗದ ಅಧಿಕಾರಿ ಮೈತ್ರಿ ಅನ್ನೋ ಪ್ರಶ್ನೆಗಳು. ಬೈರೇಗೌಡರ ಕಣ್ಣಳತೆಯಲ್ಲೇ ನಡೀತಾ ಹಾಗಾದರೆ ಬೃಹತ್ ಭೂ ಹಗರಣ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅತಿ ದೊಡ್ಡ ಡಿಪಾರ್ಟ್ಮೆಂಟ್, ಅತಿ ದೊಡ್ಡ ಇಲಾಖೆ ಅದು. ಈ ಹಿಂದಿನಿಂದಲೂ ಕೂಡ ಸಣ್ಣ ಪುಟ್ಟ ಪ್ರಮಾದಗಳು ನಡೀತಾ ಇರ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್. ಅಲ್ಲಿ ಈ ತರಹದ್ದೊಂದು ಬೃಹತ್ ಬ್ರಹ್ಮಾಂಡ, ಏನು ಒಂದು ತರಹದ ಇದನ್ನು ಪ್ರಮಾದ ಅಂತೇಳಿ ಸಂಬೋಧಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಅತಿ ದೊಡ್ಡ, ಒಂದು ವೇಳೆ ಸಾಬೀತಾದರೆ ಇದು ಅಕ್ಷಮ್ಯ ಅಂತ ಕರೆಸಿಕೊಳ್ಳುತ್ತೆ. ತನಿಖೆ ಮಾಡಿಸಿ ಸತ್ಯ ಬಯಲು ಮಾಡ್ತಾರ ಹಾಗಾದರೆ ಕಂದಾಯ ಸಚಿವರು? ಹಾಸನದ ಉಸ್ತುವಾರಿ ವಹಿಸಿಕೊಂಡ ನಂತರ ಸಾಕಷ್ಟು ಡೆವಲಪ್ಮೆಂಟ್ಗಳಲ್ಲಿ ಧನಾತ್ಮಕವಾಗಿ ಹೆಸರು ಮಾಡ್ಕೊಂಡಿರುವಂತಹ ಕೃಷ್ಣ ಬೈರೇಗೌಡರು ತಮ್ಮ ಪ್ರಾಮಾಣಿಕತೆಯನ್ನು ಈ ವಿಚಾರದಲ್ಲಿ ತೋರಿಸ್ತಾರ? ತನಿಖೆ ಆಗಬೇಕು, ಇನ್ವೆಸ್ಟಿಗೇಷನ್ ನಡಿಬೇಕು. ಏನಾಗಿದೆ, ನಿಜಕ್ಕೂ ಕೂಡ ಅವರು ತಪ್ಪು ಮಾಡಿದಾರಾ ಅನ್ನುವಂತಹದ್ರ ಬಗ್ಗೆ ಸೂಕ್ತವಾದಂತಹ ತನಿಖೆ ಆಗಬೇಕು. ಯಾವುದೋ ಒಂದು ಸಣ್ಣ ಇಲಾಖೆಯ ಸಣ್ಣ ಅಧಿಕಾರಿ ಮಾಡಿರತಕ್ಕಂತಹ ಪ್ರಮಾದ ಅಲ್ಲ, ಆಕಸ್ಮಿಕವಾಗಿ ನಡೆದು ಹೋಗಬಹುದಾದ ಪ್ರಮಾದ ಇದಲ್ಲ. ಬದಲಾಗಿ ವ್ಯವಸ್ಥಿತವಾಗಿಯೇ ಮಾಡಬಹುದಾದ ಒಂದು ವಿಚಾರ, ಅತಿ ದೊಡ್ಡ ವಿಚಾರ. ಈ ಆರೋಪ ಜೊತೆಗೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಜನಾಗ್ರಹ ಅಥವಾ ಜನಾಕ್ರೋಶ ಶುರುವಾಗುವ ಮುನ್ನ ಸಂಬಂಧಪಟ್ಟಂಥ ಇಲಾಖೆ, ಸಂಬಂಧಪಟ್ಟಂಥ ಅಧಿಕಾರಿಗಳು ಸೂಕ್ತವಾದ ತನಿಖೆ ಮಾಡಬೇಕು ಅಂತ ಹೇಳಿ ಜನಾಗ್ರಹ ಶುರುವಾಗಿದೆ. ಸೊ ಈ ತರಹದ್ದೊಂದು ಮೈತ್ರಿ ವಿರುದ್ಧ ಕೇಳಿ ಬಂದಿರತಕ್ಕಂತಹ ಗುರುತರ ಆರೋಪ ಈಗಾಗಲೇ ಅಧಿಕಾರಿ ವಲಯದಲ್ಲೂ ಕೂಡ ಚರ್ಚಿಸಲ್ಪಡ್ತಾ ಇರತಕ್ಕಂತಹ ಒಂದು ವಿಚಾರ ಇದು. ಈ ಕೆಲಸ ಮಾಡೋದಕ್ಕೆ ಯಾರಾದರೂ ಪ್ರೇರಣೆ ಕೊಟ್ರಾ? ಈ ಕೆಲಸ ಅತಿ ರಿಸ್ಕಿನ ಕೆಲಸ, ಕಾನೂನು ಬಾಹಿರವಾಗಿ ಮಾಡಿದ್ರ? ಹಾಗಾದರೆ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.